ತಮಿಳುನಾಡಿನ ಸೇಲಂನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಸ್ ನಿಯಂತ್ರಣ ತಪ್ಪಿ ಟೆಂಪೋ ಮತ್ತು ಬೈಕ್ಗೆ ಡಿಕ್ಕಿಯನ್ನ ಹೊಡೆದಿದೆ. ನಿಯಂತ್ರಣ ತಪ್ಪಿದ ಬಸ್ ಭೀಕರ ಅಪಘಾತದಲ್ಲಿ ಒಟ್ಟಾರೆಯಾಗಿ 8 ಜನ ದುರ್ಮರಣವನ್ನ ಅಪ್ಪಿದ್ದಾರೆ. ಟೆಂಪೋದಲ್ಲಿದ್ದ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ರೆ, ಬೈಕ್ನಲ್ಲಿದ್ದ ಮಹಿಳೆ, ಆಕೆಯ ಮಗಳು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. 11 ತಿಂಗಳ ಮಗುವು ಕೂಡ ಈ ಅಪಘಾತದಲ್ಲಿ ಉಸಿರನ್ನ ಚೆಲ್ಲಿದೆ. ಕೇವಲ 11 ತಿಂಗಳ ಮಗು. CCTVಯಲ್ಲಿ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ತಮಿಳುನಾಡಿನ ಸೇಲಂನಲ್ಲಿ ನಡೆದಿರುವಂತಹ ಘಟನೆ. ಬಸ್ನ ನಿಯಂತ್ರಣ ತಪ್ಪಿ ಟೆಂಪೋ ಹಾಗೆ ಬೈಕ್ಗೆ ಡಿಕ್ಕಿಯನ್ನು ಹೊಡೆದಿರುವಂಥದ್ದು. ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ನಲ್ಲಿದ್ದ ಒಂದೇ ಕುಟುಂಬದ 5, ಟೆಂಪೋದಲ್ಲಿದ್ದ ಒಂದೇ ಕುಟುಂಬದ 5 ಹಾಗೆ ಬೈಕ್ನಲ್ಲಿ ಬರ್ತಾ ಇದ್ದ ತಾಯಿ, ಮಗಳು ಮತ್ತು ಒಂದು ಮಗು ಕೂಡ ಸಾವನ್ನಪ್ಪಿದೆ ಎನ್ನುವ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಭೀಕರ ರಸ್ತೆ ಅಪಘಾತದಲ್ಲಿ ಒಟ್ಟಾರೆಯಾಗಿ 8 ಜನ ಸಾವನ್ನಪ್ಪಿದ್ದಾರೆ. ಯಾವ ಮಟ್ಟದ ಅಪಘಾತ ಸಂಭವಿಸಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಬಸ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಗ್ಲಾಸ್ ಎಲ್ಲ ಪೂರ್ತಿ ಒಡೆದು ಹೋಗಿದೆ. TN30 ರಿಜಿಸ್ಟ್ರೇಷನ್ನ ವಾಹನ ಇದು. ತಮಿಳುನಾಡಿನ ಸೇಲಂನಲ್ಲೇ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತ. ಈ ಅಪಘಾತದಲ್ಲಿ ಒಟ್ಟಾರೆಯಾಗಿ 8 ಜನ ಸಾವನ್ನಪ್ಪಿದ್ದು, ಇದರಲ್ಲಿ ಒಂದೇ ಕುಟುಂಬದ 5 ಸೇರಿದ್ದಾರೆ. ಅದಲ್ಲದೆ ತಾಯಿ, ಮಗಳು ಹಾಗೆ ಮತ್ತೊಂದು ಮಗು ಕೂಡ ಸಾವನ್ನಪ್ಪಿದೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿಕ್ಕಿ ಆಗಿದ್ದರಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತೇಳಿ ಈಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಬೈಕ್, ಮಿನಿ ಟೆಂಪೋಗೆ ಈ ಬಸ್ ಡಿಕ್ಕಿಯನ್ನು ಹೊಡೆದಿದೆ ತಮಿಳುನಾಡಿನಲ್ಲಿ. ಸೇಲಂನಲ್ಲಿ ನಡೆದ ಘಟನೆ. ಬೈಕ್ ಹಾಗೆ ಮಿನಿ ಟೆಂಪೋದಲ್ಲಿದ್ದವರು 8 ಜನರು ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಒಂದೇ ಕುಟುಂಬದ 5 ಜನ, ಮತ್ತೊಂದು ತಾಯಿ, ಮಗಳು ಬೈಕ್ನಲ್ಲಿದ್ದರು, ಹಾಗೆ ಮಗು ಸಾವನ್ನಪ್ಪಿದೆ. ಈ ಬಸ್ ಏನಿದೆ ಇದು ಕೊಯಮತ್ತೂರಿನಿಂದ ಸೇಲಂ ಕಡೆಗೆ ತೆರಳುತ್ತಾ ಇತ್ತು ಅಂತೇಳಿ ತಿಳಿದು ಬರ್ತಾ ಇದೆ. ಇದರಲ್ಲಿ ಒಂದೇ ಕುಟುಂಬದ 5 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಇದ್ದರೆ ಎಷ್ಟು ಭೀಕರವಾಗಿದೆ ಈ ದೃಶ್ಯ ಅನ್ನೋದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಉತ್ತಮ್ ಸೋಲಪುರಂನ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದೆ. ಉತ್ತಮ್ ಸೋಲಪುರಂನ ಹೆದ್ದಾರಿ ಇದು. ತಮಿಳುನಾಡಿನಲ್ಲಿ ನಡೆದಿರುವಂತಹ ಸರಣಿ ಅಪಘಾತ. ಈ ಅಪಘಾತದಲ್ಲಿ 8 ಜನ ಸಾವನ್ನು ಅಪ್ಪಿದ್ದಾರೆ ಅನ್ನುವ ಮಾಹಿತಿ ತಿಳಿದು ಬಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.